ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ. ಬರ್ರಿ ಇವತ್ತಿನದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ್ರಿ. ಇವಾಗ ನೋಡ್ರಿ ಪಾರ್ಶಿ ಅಂತೂ ಬೆಳಿಗ್ಗೆ ಜಲ್ದಿ ನೀರು ಹಾಕತ್ಬಿಟ್ಟಾಡ್ರಿ. ನನಗೂ ಒಂದು ಒಳ್ಳೆ ರೀತಿ ನಾನು ಸಾಕೈತ್ರಿ. ಅದು ಆಕಿ ಜಲ್ದಿ ಅಲಾರಾಮ್ ಇಟ್ಬಿಟ್ಟಿರ್ತಾಡ್ರಿ. ನನಗೆ ಎಚ್ಚರ ಆಗ್ಬಿಡೈತಿ. ನಾನು ಎದ್ದ ತಕ್ಷಣ ವಜು ಮಾಡ್ಕೊಂಡು ಸುಬಾ ನಮಾಜ್ ಮಾಡ್ಕೊಂಡು ಆಮೇಲೆ ಕಡೆ ಸ್ವಲ್ಪ ಕುರಾನ್ ಓದಿ ಮತ್ತು ನನ್ನ ದಿನನಿತ್ಯದ ಕಾರ್ಯಕ್ರಮ ನಾನು ಶುರು ಹಚ್ಕೊತೀನಿ ಫ್ರೆಂಡ್ಸ. ಮತ್ತು ಇವಾಗ ಅರಿಶಿ ತೆಲಿ ಬಾಚಿದೆ. ಈಗ ಆಕೆಗೆ ರೆಡಿ ಆದ್ರಿ. ಅಮ್ಮ ಹೋಗ್ಯಾರ ಮೀನಾ ತೊಗೊಂಬರಕ್ಕೆ. ಇನ್ನೂ ಬಂದಿಲ್ಲ. ಟೈಮ್ ಆಲೆ 9:15 ಆಯಿತು, ಇನ್ನೂ ಬಂದಿಲ್ಲ ರೀ. ಅವ್ರು ಬಂದ್ರಂದ್ರೆ ಮೀನು ಅದೆಲ್ಲ ಹಾಕಿ ಮತ್ತೆ ಮುಂದಿನ ಕೆಲಸ ಮಾಡ್ದೈತಿ ನಮ್ದು. ಹಂಗಾಗಿ ಕಾಯಕತ್ತೀನಿ ನಾನು. ಯಾಕಂದ್ರೆ ಅದು ಮೀನದ ವಾಸನೆ ಆಗ್ಬಿಡ್ತಾವೆಲ್ಲ. ಈಗೇನರ ತರಕಾರಿ ಇಡಕ್ಕೆ ಹೋಗಿ ಬಿಟ್ಟು ಹೋಗಿ ಅಂತಂದ್ರೆ ಇದಾಕೈತಿ. ಸ್ವಲ್ಪ ಮೀನದ ಕೆಲಸನ ಮುಗಿಸಿ ಒಳಗೆ ಮಾಡ್ಕೊಂಡ್ರತ್ತ ಅಂತೇಳಿ ನಾನು ಸುಮ್ಮನೆ ಕೂತ್ಕೊಂಡಿದ್ದೀರಿ. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀರಿ. ಬಂದ್ರಿ ನಮ್ಮಮ್ಮ ಮೀನು ತೊಗೊಂಡು. ಇವತ್ತು ಲೇಟಾಗಿ ಹೋಗ್ಬಿಟ್ಟಿದ್ರು ಅವರು. ಸಿಕ್ಕುಮ್ಮ ಸಿಕ್ಕುರಿ. ಹಾಂ, ಚಲೋ ಆಯ್ತು ಬಿಡ್ರಿ. ಹಾಂ, ಹಾಕನ್ರಿ ಈಗೆಲ್ಲ ಮೀನು. ಹಾಂ, ಇಟ್ಟಿದ್ರನ್ರಿ. ಇವಾಗ ಮೀನು ಅದೆಲ್ಲ ಹಾಕಿದ್ವಿ. ಬಂದು ಈಗ ಚಾಕಿಟ್ಟೆ ನಾನು. ಬೆಳಿಗ್ಗೆ ಸ್ವಲ್ಪ ಮಾಡ್ಕೊಂಡು ಕುಡಿದ್ವಿ. ಈಗ ಎಲ್ಲರಿಗೆ ಮತ್ತೊಮ್ಮೆ ಆಗ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನ ಚಾಕ ಈಗ ಇಟ್ಟಿನ್ರಿ. ಇವಾಗ ನೋಡ್ರಿ ಬೆಳಿಗ್ಗೆ ಎದ್ದು ಸ್ವಲ್ಪ ಚಹಾ ಆದಷ್ಟು ಕುಡಿದಿದ್ವಿ. ಈಗ ಅಮ್ಮ ಕೂಡ ಚಹಾ ಕುಡಿಬೇಕಂದ್ರೆ ಬಿಸ್ಕಿಟ್ ತಿನ್ಬೇಕು. ಈಗ ಸ್ವಲ್ಪ ಬಿಸ್ಕಿಟ್ ತಿಂದ್ರೆ ಚಹಾ ಕುಡ್ದಂಗೆ ಆಗುತ್ತೆ ರೀ. ನಮ್ಮ ಸೌದಿ ಅರೇಬಿಯಲ್ಲಿಂದ ಒಬ್ಬರು ಭಯ ಇದು ಬಿಟ್ಟಿದ್ರಿ, ಬಿಸ್ಕಿಟ್ ಬ್ರೆಡ್ ತಿನ್ನಬಾರ್ದು ಅನ್ನೋದೊಂದು. ಆದರೆ ಏನು ಮಾಡ್ಬೇಕ್ರಿಪ್ಪ, ಅದು ತಿನ್ನಲಿಲ್ಲ ಅಂದ್ರೆ ಸಮಾಧಾನ ಆಗಿಲ್ಲ. ಒಂದು 4 ತಿಂತೀವಿ ರೀ. ತಿಂದು ಚಹಾ ಕುಡಿತೀವಿ ರೀ. ದೊಡ್ಡ ಮೆಣಸಿನ್ಕಾಯಿ ಹಚ್ಚತಿ ಮಮ್ಮಿ? ಹಾಂ, ದೊಡ್ಡ ಮೆಣಸಿನ್ಕಾಯಿ ಹಚ್ಚಕತ್ತೀನಮ್ಮ. ಇದನ್ನು ಪಲ್ಯ ಮಾಡಿ ಬೆಳೆ ಕುದಿಸಿದೆ ಅದಕ್ಕೊಂದು ಇಷ್ಟ ಕುದಿಸೇನಿ. ಸಾರು ಮಾತು ಆತನ. ಪಟ ಮಾಡಕತ್ತಾರ ರೀಪ. ಅದಕ್ಕಂತ ಹೇಳಿದ್ರು. ಆಮೇಲೆ ಆರ್ಪ ಫುಲ್ ಖುಷಿ. ಈಗ ನಾನು ದೊಡ್ಡ ಮೆಣಸಿನ್ಕಾಯಿ ಹಚ್ಕೊಡ್ತೀನಿ. ಬಾಂಡೆ ಅದಾವ್ರಿ, ಬಾಂಡೆ ತೊಗೊಂಬರೋಕೆ ನಾನು ಹೋಗಿ ಅನ್ನ ತಿಕ್ಕೊಂಬಂದಿಡ್ತೀನಿ. ಮೊದಲು ತಿಕ್ಕೊಂಬಂದಿಟ್ಟು ನಮ್ದು ಏನೈತೆ ಕೆಲಸ ಅದನ್ನ ಮಾಡಕ್ಕೆ ನಾವು ಹೇಳ್ತೀವಿ. ಅವಾಗ ತಾಯಿ ಮಗಳು ರೀ. ಹೋಗಿ ಬಂದ್ಲ ಈಕಿ ತಮ್ಮನ ಹೋದ್ಲ ಶಾಲೆಗೆ. ನೀನಲ್ಲ ಆಕಿ ಹೋಗಿ ಬಂದ್ಲ. ಇನ್ನೂ ಹೋಗ್ಯಾಳ ಆಕಿ, ಬಂದಿಲ್ಲಲ್ಲ. ಅಯ್ಯೋ, ಬೆಳಿಗ್ಗೆ ಸಾನಿಯಾ ಬಂದಾಳ ಅರ್ಶಿಯನ್ ಕರ್ಕೊಂಡು ಹೋಗಿ ಶಾಲೆಗೆ. ಹೋದ್ಲನ್ ಮತ್ತು ತಮ್ಮನ್ನ ರೆಡಿ ಆದ್ಲನ ಅಂದೆ ನಾನು. ಅಯ್ಯೋ ಬಿಡಿ ನಿನ್ಗೆ ಗೊತ್ತಿಲ್ಲ ವಿಷಯ ಅಂದ. ನಾನು ಗಾಬರಿ ಅಂದೆ. ಏನಯ್ಯ ದಮ ಕೊಡಿತಾನೆ ಏನ್ರ ಮತ್ತು ತಮ್ಮನಂದ ಅಂದೆ. ಇಲ್ಲ ಇವ ಮಂತ್ರಿ ಆಗ ಅಂತ ಶಾಲೆಯಾಗ ಅಂದ್ಲ. ಯಾವ ಮಂತ್ರಿ ಇಲ್ಲೇ ಅಂದೆ ನಾನು. ಊಟದ ಮಂತ್ರಿ ಅಂತ ಅಂದ್ಲ. ಬರಬೇಕಾಕಿ ಶಾಲೆಗೆ ಅಂದ್ಲ. ಚಲೋ ಮಾಡಿದ್ರು ನೋಡ್ಬಾ ಸರ್, ಆಕಿನ ಊಟದ ಮಂತ್ರಿ ಮಾಡಿ ಅಂದೆ. ಅಂದ್ರ ಬರ್ತಾಕಿ ಖುಷಿಬಾಗಾಗಿ ಚಲೋ ಆಯ್ತು. ಹೇಳಿಲ್ಲ ವೈಕೆ ಏನ್ ಸುಳ್ಳು ಐತೆ ಕರೆ ಐತಿ ಯಾರಿಗತ್ತ. ಹಾಂ, ಬರ್ತಾವ ಏನ ಚೀಟಿ ಒಳಗೆ ಸೈನ್ ಮಾಡಿಸ್ಕೊಂಡ್ಲ. ಅದು ಏನ ಕೊಡ್ತಾರ ಶಾಲೆ ಒಳಗ. ಅದು ಇವ್ರ ತಿಂಗಳ ಚಿಕ್ಕಿ ಕೊಡ್ಬೇಕ, ಏನ ಹಾಲು ಕೊಡ್ಬೇಕ, ತತ್ತಿ ಕೊಡ್ಬೇಕ ಅಂತ ಹೇಳಿ ಅದ್ರ ಸೈನ್ ಮಾಡಿಸ್ಕೊಳಕತ್ತಿದ್ಲಾಕಿ. ಹೌದನ? ರಂಗಂದ್ಲ ಇದ್ರ ಬೇಕೇನ ಹಂಗಾದ್ರ ಮಂತ್ರಿ ಮಂತ್ರಿ ಅಂತ ನೆತ್ಕೊಂಬಿಟ್ಟಾಳಿಕಿ. ತಮ್ಮನ ಮಂತ್ರಿ ಈಗ ಹಿಗ್ಗಿ ಬಿಟ್ಟಾಳ. ತಂಗಿ ಮಂತ್ರಿ ಆಗ ಅನ್ನೋದ್ರೊಳಗ ಅಂದ್ರ ಈ ಪರೀಕ್ಷೆದ ಮೊನ್ನೆ ಬಂದು ಹೇಳಿ ಬಂದದು ಬರಾಕತ್ತಾಳ ದಿನ. ಇಲ್ಲಾಂದ್ರೆ ಶಾಲೆಗೆ ಹೋಗ್ಬಿಡ ದೊಡ್ಡ ಗೋಳ ಬಿಡಿ. ಚಲೋ ಆಯ್ತು. ಇನ್ನೊಂದು 4 ದಿನ ಐತಿದ. ಮತ್ತೊಂದು 15 ದಿನ ಇಲ್ಲ. ನಾ ಶನಿವಾರ ಮಟ್ಟ ಅಷ್ಟೊಂದು ಪರೀಕ್ಷೆ ಅಷ್ಟಾನ? ಸೋಮವಾರ ಮಂಗಳವಾರ ಅಲ್ಲ, ಒಂದು 15 ದಿನ ಮತ್ತೆ ಮನೆಗಿನ್ನ 15 ದಿನ ಸುಮ್ಮನೆ ಕುಂದಿರ್ತಾರ. ಮತ್ತ ಅವಾಗ ಮತ್ತೆ ಖುಷ್ಬಾಗ ಹಾಕ ಬಿಡುವ. ಶಾಲಿನ ಕೆಡಿಬಿಟ್ಟಾರವ ತಮ್ಮನ ಶಾಲಿನ ಇಲ್ಲ ಅಂತಾರ. ಹೊಸ ಶಾಲಿ ಕಟ್ಬೇಕು ನೋಡೋರ ಅಂತ. ಬಿಸಿಲು ಎದ್ಕೊಂಡ್ ತಿನ್ಬೇಕಿಲ್ಲ ಚಾದೊಳಗ. ಚಾರ ಕುಡ್ದ್ಯಾ? ಈಗ ನೋಡ್ರಿ ಇಲ್ಲಿ ಇವಾಗ ಅದೊಂದು ಮೆಣಸಿನ್ಕಾಯಿ ಪಲ್ಯ ಇದು ಮಾಡಕ್ಕೆ ಇದು ಸಣ್ಣದು ಬಾಳ್ಗೆ ಕಾಯಿಗಿಟ್ಟೀನಿ. ಇವಾಗಿದ್ದ ದೊಣ್ಣೆ ಮೆಣಸಿನ್ಕಾಯಿ ಹುರ್ಕೊಂಬಿಡೋಣ್ರಿ. ಫಸ್ಟಿಗೆ ಹುರಿದು ಮಾಡಿದ್ರೆ ಚಲೋ ಆಕೈತಿ. ಇವಾಗಿಲ್ಲೇ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಯ್ತು ರೀ. ಇಲ್ಲ ನೋಡ್ಬೋದು ನೀವು ರೆಡಿ ಆಯ್ತು. ಇವಾಗ ಅನ್ನಕ್ಕೊಂದಿಟ್ಟೀನಿ ರೀ. ಅಡಿಗೆ ಎಲ್ಲ ಆತ್ವಾ ಹಾಕಿದ ಅಡಿಗೆ ಆತ್ರಿ. ನಾವು ಹೋಗಿ ಬಾಂಡೆ ತೊಳ್ಕೊಂಬಂದ್ವಿ. ತೊಳ್ಕೊಂಬಂದು ಇವಾಗ ನಮಗೆ ಜಸ್ಟ್ ಒಂದು ಮೆಸೇಜ್ ಬಂದ್ರಿ. ಯಾರ್ದಪ್ಪ ಅಂತ ಅಂದ್ರೆ ಜಾಸ್ಮಿನ್ ಮೇಡಮ್ ಅಂತ ಹೇಳಂದು ಖತಾರ್ ಒಳಗೆ ಇರ್ತಾರಂತ್ರಿ ಅವ್ರು. ಅಂದ್ರೆ ನಮ್ಮ ಇಂಡಿಯಾದವ್ರಲ್ಲಿ ಅವರು. ಅಲ್ಲಿ ಅವರು ಜಾಬ್ ಮಾಡ್ತಾರಂತ್ರಿ. ಫುಲ್ಲು ಬಿಸ್ನೆಸ್ ಎಲ್ಲ ಭಾಳ ಜೋರಂತ್ರಿ ಅವ್ರಲ್ಲಿ. ಹಾಗಾಗಿ ನಮಗವರು ಮೆಸೇಜ್ ಮಾಡಿದ್ರಿ. ನಿಮ್ಗೇನು ಸಹಾಯ ಬೇಕು ಕೇಳ್ರಿ, ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಏನು ಬೇಡ ಬಿಡಿ ಅಂತಂದು ಹೇಳಿದ್ವಿ ನಾವು. ಆದರೆ ಅವ್ರು ಕೇಳಿಲ್ಲ. ಏನು ಬೇಕು ಹೇಳಿ, ಬಟ್ಟೆ ಬೇಕಾ ಅಂತಂದೆಲ್ಲ ಕೇಳಿದ್ರಿ. ಬಟ್ಟೆ ಭಾಳ ಅದಾವ್ರಿ ಅಂದರೆ. ಮತ್ತೇನಾದ್ರೂ ವಿಡಿಯೋ ಸಂಬಂಧ ನಿಮ್ಗೇನಾದರೂ ಬೇಕಂದ್ರೆ ಕೇಳಿ, ಯಾಕೆ ಮುಜುಗರ ಪಟ್ಕೊಂತೀರಾ, ನಮ್ಮ ಫ್ಯಾಮಿಲಿಲಿ ನೀವು ಒಬ್ಬರು ಅಂತ ನಾವು ತಿಳ್ಕೊಂಡಿವಿ ಅಂತ ಹೇಳಿದ್ರು. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫ್ಯಾಮಿಲಿ ಒಳಗೆ ನಾವು ಒಬ್ಬರು ಅಂತಂದು ಅನ್ಕೊಂಡ್ರಲ್ರಿ, ಹೇಳಿದ್ರಲ್ಲ. ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನನಗೆ. ಮತ್ತು ಅವರು ಅಷ್ಟೆಲ್ಲ ಇದು ಮಾಡಿದಾಗ ನಾ ಏನಂತ ಹೇಳಿದೆ, ವಿಡಿಯೋ ಸಂಬಂಧನ ಅಂತಂದಾಗ ನನಗೆ ಫೋನನ್ನು ಇದೆ ರೀ ಇವಾಗ. ಹಾಗಾಗಿ ಇದು ಡ್ರೋನ್ ಅಂತಾರಲ್ರಿ, ಅದು ಕೊಡಿಸ್ಬಿಡಿ ಅಂತ ಹೇಳಿದೆ ನಾನು.
ಓಕೆ ಪರವಾಗಿಲ್ಲ ಕೊಡಿಸ್ತೀನಿ ನಾನು ಕೊಡ್ಸಕ್ಕನ್ನಕ್ಕಿಲ್ಲ ನಾನು ದುಡ್ಡು ಹಾಕ್ತೀನಿ ನೀವು ತಗೊಳ್ಳಿ ಅಂತ ಹೇಳಿದ್ರು. ಹಾಗಂದ್ರೆ ಆಯಿತು ನಾನು ದುಡ್ಡು ಹಾಕ್ತೀನಿ ಅಂತಂದು ಹೇಳಿ ಇವಾಗ ಜಸ್ಟ್ ಅವ್ರು ನಮ್ಗೆ ದುಡ್ಡು ಹಾಕಿದ್ರಿ ರೀ ತೊಗೊಂಬರ್ರಿ ಅಂತ ಹೇಳಿದ್ರು. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮ್ಗೆ. ಹಾಗಾಗಿ ನಾವು ಇವತ್ತು ಏನು ಮಾಡ್ತೀವಿ ಅಂದ್ರೆ ಡ್ರೋನ್ ತೊಗೊಂಬರಕ್ಕೆ ಹೋಗ್ತೀವಿ. ಅದ್ರ ಬಗ್ಗೆ ಗೊತ್ತಿಲ್ಲ, ಹೇಳ್ಬೋದಲ್ರಿ ಅವ್ರು ಹೇಳ್ತಾರದಿಲ್ಲ ರೀ ಅವ್ರ ಅಂಗಡಿ ಒಳಗೆ ಹೇಳ್ತಾರೆ. ನಾವೇನೋ ಹೇಳಿಬಿಟ್ಟು ಮತ್ತೆ ಅವ್ರಿಗೆ ಡ್ರೋನ್ ಬೇಕು ಅಂತ ಹೇಳಂದ ಅವರು ಪಾಪ ತಕ್ಷಣ ಹಾಕ್ಬಿಟ್ರಿ. ಖುಷಿ ಆಯ್ತು. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್ ರೀ ನಿಮ್ಗೆ. ಇನ್ನು ನಮ್ಮಂತ 10 ಜನಕ್ಕೆ ಸಹಾಯ ಮಾಡುವಂಥ ಶಕ್ತಿ ಆ ದೇವರು ನಿಮ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಅಂದು ನಾನು ದೇವರಲ್ಲಿ ಬೇಡ್ಕೊತೀನಿ ರೀ. ಮತ್ತು ಎಲ್ಲ ಫ್ರೆಂಡ್ಸಿಗೂ ನಾನು ಅದನ್ನೇ ಬೇಡ್ಕೊಳ್ಳೋದ್ರಿ. ಯಾಕಂದ್ರೆ ಎಲ್ಲರ ಸಪೋರ್ಟನ್ನು ಅಷ್ಟ ಚಂದ ಐತಿ ಫ್ರೆಂಡ್ಸ ನಮ್ಮ ಮೇಲೆ, ಸದಾ ಹಿಂಗೆ ಇರಲಿ ನಮ್ಮ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ ಅಂತ ಅಂದು ನಿಮಗೆಲ್ಲರಿಗೂ ನಾನು ಕೇಳ್ಕೊತೀನಿ. ಯಾಕಂದ್ರೆ ನೀವಿದ್ರೆ ನಾವು ರೀ, ನೀವಿಲ್ಲ ಅಂದ್ರೆ ನಾವಿಲ್ಲ. ಹಾಗಾಗಿ ಇವಾಗ ನೋಡಿ ನಮ್ಮ ಜಾಸ್ಮಿನ್ ಮೇಡಮ್ ಅವರು ನಿಮ್ಗೆ ಏನು ಬೇಕು ಕೇಳಿ ನಾವು ಅದೀವಿ ನಿಮ್ಮಿಂದ ಅಂತ ಹೇಳಿದ್ರಿ. ಅವ್ರು ಕೊಡುವಂಥ ಧೈರ್ಯನ ನನಗೆ 1 ಲಕ್ಷಕ್ಕೆ ಸಮ ಆಯ್ತು ರೀ. ಲಕ್ಷಕ್ಕೆ ಸಮ ರೀ ಅವ್ರು ಕೊಡುವಂಥ ಧೈರ್ಯ ಆಯ್ತು, ಅವ್ರು ಕೊಡುವಂಥ ಸಪೋರ್ಟ್ ಆಯ್ತು. ನಿಮ್ಮ ಸಪೋರ್ಟ್ ಐತಲ್ರಿ ನನಗೆ ಅಷ್ಟು ಸಾಕ್ರಿ. ನಿಮ್ಮ ಸಪೋರ್ಟ್ ಇರಲಿ, ನಾವು ಬೇಕಾದಂಗೆ ಮಾಡೋಂಗೆ ಅದೀವ್ರಿ. ಏನಿದ್ರು ನಾವು ವಿಡಿಯೋದೊಳಗೆ ಮಾಡಿ ತೋರಿಸ್ತೀವಿ ಅಂತ ಅನ್ನೋ ಅಷ್ಟು ಧೈರ್ಯ ಐತ್ರಿ. ನಿಮ್ಮೆಲ್ಲರ ಸಪೋರ್ಟ್ ಇತ್ತು ಅಂತ ಹೇಳಿದ್ರೆ ನಾವೇ ಸಾಕಷ್ಟು ದುಡ್ಕೋಬೋದಲ್ರಿ. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಮ್ಗೆ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಹಿಂಗೆ ಇರಲಿ ಅಂತ ಅಂದು ನಾನು ಕೇಳ್ಕೊಂತ ಇವಾಗ ನಾವು ಇದಕ್ಕೆ ಹೋಗ್ತೀವಿ. ಮತ್ತೆ ಹುಬ್ಳಿ ಅಂತೀರಿ ನೀವು, ಹುಬ್ಳಿ ಒಳಗಿದ್ದು ಅಂತ ಒಬ್ರು ಕಮೆಂಟ್ ಮಾಡಿದ್ರಿ. ನಾವಿರೋದು ಉಣ್ಕಲ್ ರೀ, ಹುಬ್ಳಿ ಒಳಗಲ್ಲ ನಾವಿರೋದು. ಹುಬ್ಳಿ ಬಾಜುನ ಉಣ್ಕಲ್ ಅಂತಂದೈತ್ರಿ. ಉಣ್ಕಲ್ ಒಳಗೆ ನಾವಿರ್ತೀವಿ. ಹಾಗಾಗಿ ನಾವು ಹುಬ್ಳಿಗೆ ಹೋದ್ವಿ ಅಂತ ಹೇಳ್ತೀವಿ ನಾವು. ಹುಬ್ಳಿ ಮಾರ್ಕೆಟ್ ಇರೋದು. ಇವಾಗ ನೋಡ್ರಿ ನಾವು ಹುಬ್ಳಿಗೆ ಹೋಗಕ್ಕೆ ರೆಡಿಯಾಗಿ ಬಂದೀವಿ ರೀ. ಆಟೋ ನೋಡ್ಬೇಕಲ್ರಿ ಇಲ್ಲಿ, ಆಟೋ ನೋಡ್ಬೇಕ್ರಿ. ಆಮೇಲೆ ಕಡೆ ಅಮ್ಮ ಬೀಪಾತ್ಮ ದರ್ಗಾಕ ಗಲ್ಯಾಕ ಇದು ಹಾಕ್ಬೋಗೋ ದುಡ್ಡು ಹಾಕ್ಬೋಗ ಅನ್ನಕತ್ತಾರೆ ಅವ್ರು. ಹೋಗಿ ಬರ್ತೀನಿ ಮೊದಲು ದರ್ಗಾಕ. ಇದೇನಾರಿಪ್ಪ ಸ್ಟೇಡಿಯಂ ಅನಿದಲ್ಲ, ಕ್ರಿಕೆಟ್ ಆಡೋದನಿದು ಒಟ್ಟೊಳಗೆ ಏನೋ ಆಟ ಆಡೋದು ಏನೋ ಇದು ಮಾಡ್ಯಾರ ನೋಡಿದ್ದು. 150 ಅಂತ್ರಿ. ಎಷ್ಟು ಚಂದ ನೋಡ್ರಿ ಇಲ್ಲಿ ಟ್ರಾಫಿಕ್ ಐತೆ ಅಂತ ನಿಂತೈತ್ರಿ. ಚಂದ ಅದ ನೋಡಲ್ಲ. ಮಳಿ ಬರಾಕತ್ರಿಪ್ಪ ಇಲ್ಲಿ, ಈ ಕಡೆಗೆಲ್ಲ ನೀರು ಸಿಡಿಯಾಕತ್ತ ನಮಗೆ. ನಾವಿವಾಗ ನೋಡ್ರಿ ಹರ್ಷ ಕಾಂಪ್ಲೆಕ್ಸ್ಗೆ ಬಂದ್ವಿ. ನೋಡೋಣ್ರಿ ಈಗ ಯಾವ್ದು ಬೇಕಾಗುತ್ತೆ ನಮಗೆ ಡ್ರೋನು, ಅದನ್ನ ನೋಡಿ ತೊಗೊಂಡು ಹೋಗೋಣ. ನಾವು ಮೊನ್ನೆ ನಮ್ಮ ಮನೆಯವ್ರಿಗೆ ಫೋನ್ ತೊಗೊಂಡೋಗಿದ್ದು ಇಲ್ಲೇ ರೀ. ಫೋನ್ ಚೆನ್ನಾಗೈತ್ರಿ, ಮಸ್ತ್ ಐತ್ರಿ ಫೋನು. ಸುಮ್ಮನೆ ಹಂಗೆ ಹೇಳಿದೆ ನಾನು, ಫೋನ್ ಚಲೋ ಬಂದಿಲ್ಲ ಅಂತ ಹೇಳಿದೆ ಅವ್ರಿಗೆ. ಬಂದ ತಕ್ಷಣ ಅವ್ರ ಪಾಪ ಗಾಬರಿನ ಆಗ್ಬಿಟ್ರೆ ಏನ್ರಿ ಅವ್ರು. ನಾವು ನೋಡಿ ಚಲೋ ಫೋನ್ ಕೊಟ್ಟಿವಿ, ಇವ್ರೇನು ಚಲೋ ಇಲ್ಲ ಅಂತ. ಡ್ರೋನ್ ನೋಡಾಕತ್ತೀನಿ ನೋಡ್ರಿ ನಾವು. ಚಲೋದು ಕೊಡ್ರಿ ನಮಗೆ ರೀ. ನಾನೇನು ಹೇಳಕತ್ತೀನಿ, ನಮ್ಲಿದ್ದ ಮತ್ತು 4 ಗಿರಾಕಿ ನಿಮಗೆ ಬರ್ತಾವು. ಅದಕ್ಕೆ ನಾ ಏನು ಹೇಳ್ತೀನಿ, ಚೆನ್ನಾಗಿದ್ದ ಕೊಡ್ರಿ. ನಾವು ಹೇಳ್ಕೋಬೇಕು ಇವ್ರ ಅಂಗಡಿ ಒಳಗೆ ಮಸ್ತ್ ಅದಾವ್ರಿಪ್ಪ, ನಾವು ಇದ್ದಿದ್ದು ಕಡ್ಡಿ ಇಲ್ಲ ಚೆನ್ನಾಗೈತಿ ಅಂತ ಹೇಳ್ಕೋಬೇಕು ನಾವು. ಅಂತ ಇದ್ದು ಕೊಡ್ರಿ. ಹಾಂ ಚಾರ್ಜ್ ಇರುತ್ತೆ ಅಮ್ಮ. ನಮಗದನ್ನ ತೋರಿಸ್ಕೊಡು ಅಂತ ಹೇಳಿಪ್ಪ. ಇಲ್ಲಿ ನೋಡ್ರಿಪ್ಪ ನಾವು ತೊಗೊಳಕತ್ತೀವ್ರಿ. ಎಲ್ಲ ಕಿತ್ಕಿತ್ ಒಗ್ಯಾಕತ್ತಾರ ಇವ್ರು. ತೋರ್ಸಾಕತ್ತಾರ. ಹಾಂ ನಾ ಏನೋ ಕಿತ್ಕಿತ್ ಒಗ್ಯಾಕತ್ತಾರ ಅಂತ ಮಾಡಿದ್ದೆ. ನೋಡ್ರಿಪ್ಪ ನಾವು ತಗೊಂಡ್ರಿ ಇದನ್ನ. ಆದ್ರೂ ಸ್ವಲ್ಪ ಇದು ಬೇಕ್ರಿ ಅದಕ್ಕೆ. ಅರಿಪ್ಪ ಇನ್ನೊಂದ್ಸಲ ನೋಡ್ಕೊ ಕೇಳೋರಿಗೆ ಹೆಂಗೆ ಕನೆಕ್ಟ್ ಮಾಡಬೇಕು, ಹೆಂಗೆ ಇದು ಮಾಡ್ಬೇಕಂತಂದು. ಹಾಂ ಅಂದ್ರೆ ನಿಲ್ಲಿಗೆ ಕ್ಲಿಯರ್ ತೋರಿಸ್ತಾರಲ್ಲ ಅವರು, ಅದ್ರ ಸಂಬಂಧ ಕೇಳ್ಕೊಂಬ್ರಿ ಇನ್ನೊಂದ್ಸಲ. एक्स्ट्रा बैटरी है ये इसके अंदर लग रहा है। हाँ हाँ ठीक है। वो बैटरी किधर मिलता है? बैटरी इधर चार्जर ಕೊಡ್ತೀರಾ ना? चार्जर चार्जिंग कैसे रखने का भैया? इसको तो सेल डालना, इसको अंदर बैटरी रहता है। ये बैटरी है ना, चार्जिंग रखने का नहीं लो इधर उधर ये तक रखने का क्या? ये इतना वो एक ही चार्ज करने का, ये क्या भी नहीं. ये भी है। 2 बैटरी आते कहते हैं। इधर से निकालना ऐसा करके ऐसा, इधर भी चार्जिंग है, इधर भी चार्जिंग है। 2 बी ये चार्जर लगा छोटा। उसका नहीं खाली सेल। ये दोनों एक्स्ट्रा रहता, बैटरी यही है। ओहो इसका चार्जिंग तो इसको सेल डालना होता चलना क्या. हाँ चल नहीं है। सेल तुम्हारे को डालना नहीं बा डाल तो पैसे लेकते. चल डाल पैसे लेकते. अच्छे देखो. हाँ ಅದ್ರ ಕವರ್ನದು
बैग एक देख छोड़ बा वो डाल एक जने को भी तुम मेरे को फेमस कर सकते पक्का ಹಾಂ ಬ್ಯಾಗ್ एक देख छोड़ भी ಮತ್ತೆ ಹಂಗೆ ಕೈ ಹಿಡ್ಕೊಂಡು ಹೋಗೋದೈತೆ ಅದನ್ನ ಇಲ್ಲಿ ರೋಡಿಗೆ ಬಂದು ರಿಕ್ಷಾ ಮಾಡಿದ್ರಿ ಮತ್ತೆ ಎಲ್ಲೋ ಫಿಶ್ ಫುಡ್ ತೊಗೊಂಡ್ರಿ ಅನ್ನಕತ್ತಾರಮ್ಮ ನೋಡೋಣ ಇಲ್ಲಿ ನೋಡ್ರಿ ನಾವು ಮೀನಕ್ಕೆ ಫುಡ್ ಬೇಕಾಗಿತ್ತು ನಮ್ಮ ಮೀನಕ್ಕೆ ಬಂದಿದ್ರಿ ಇಲ್ಲಿ ಫುಡ್ ತೊಗೊಂಡು ಅಂತಂದು ಮೀನು ನೋಡ್ರಿ ಬೇಡಪ್ಪ ಅದಾವು ದೊಡ್ಡ ದೊಡ್ಡ ಹಾಂ ತೋತಾನಲ್ಲ ಹೌದ್ರಿ ಹಾಂ ಅಲ್ಲೆಲ್ಲ ಮೀನು ಹಾಕಿಟ್ರನ ಗ್ಲಾಸ್ ನನಗೆಲ್ಲ ಎಷ್ಟು ಚಂದ ಹಾಕಿಟ್ರ ನೋಡೋಣ ತಡಿ ನೋಡ್ರಿ ಇಷ್ಟಿಷ್ಟ ಇದ್ದಾವ ಇದ್ದು ನೋಡಾರಿಪ್ಪ ನಾವು ತಿಂದಾವಾಗ ಈಗ ಏ ಪ್ಲಾಸ್ಟಿಕ್ಕಿನ ಮೀನನ್ರಿ ಇವ ಏನು ಜೀವಂತ ಇದ್ದು ರೀ ಇವಾಗ ರಿಕ್ಷಾಲಿಂತ ಕೆಳಗಿಳಿದ್ರು ನಾವು ಇದು ಮೀನದ ಫುಡ್ ತೊಗೊಂಡಿವ್ರಿ ಅಲ್ಲಿ ಮುಂದೆ ಅಂಗಡಿ ಒಳಗಿತ್ತು ನಮ್ಮ ಆರಿಪ ನೋಡ್ರಿ ಬಟ್ಟೆ ನೋಡಕತ್ತ ಎಲ್ಲ ಭಾಳ ರೇಟ್ ಇದ್ದಾವೆ ವಾರಿಪ ಇವು ಇವೇನು ಸ್ವಲ್ಪ ರೇಟ್ನಾಗಿಲ್ಲ ಹಾಂ 8,000 10,000 ಏನೈತೇನವ ಫುಲ್ ಗದ್ಲನ ಐತಲ್ರಿ ಯಾಕ ಫುಲ್ ಗದ್ಲನ ಐತಲ್ರಿ ಹುಬ್ಬಳ್ಳಿ ಗದ್ಲನ ಇರುತ್ತೆ ಬಿಡ್ರಿ ಇಲ್ಲಿ ನೋಡ್ರಿ ಶಾ ಬಜಾರ್ ಒಳಗೆಲ್ಲ ಹೊರಗೆ ಹಚ್ಚಿಬಿಡ್ತಾರೆ ಎಲ್ಲ ಸಾಮಾನು ಅಂಗಡಿ ಬಿಟ್ಟು ಮತ್ತೆ ಹೊರಗನ ಬಂದು ಹಚ್ಚಿರ್ತಾರೆ ಬ್ಯಾಗ್ ರೀ ಯಾಕ ಗದ್ದು ಭಾಳ ಐತಿ ಬಿಡ್ರಿ ಇವತ್ತು ಹಾಂ ಎಲ್ಲ ಅಂಗಡಿನೂ ಗದ್ದು ತುಂಬಿವ್ರಿ ಇವತ್ತು ಬೆಂಡ್ವಲ್ಲಿ ಕೇಳ್ತೀರಾ ತಡ್ರಿಪ್ಪ ಅಮ್ಮ ಬೆಂಡ್ವಲ್ಲಿ ಕೇಳ್ತಾರಂತ್ರಿ ಹಾಂ ಹಾಂ ಕೇಳಿ ನೋಡ್ರಿ ಇಲ್ಲಿ ಮತ್ತೆ ಚಪ್ಪಲಿ ಅಂಗಡಿ ಬಂದಿರಿ ನಾವು ಅಮ್ಮ ಮನೆ ತೊಗೊಂಡಿದ್ದು ಒತ್ತಾಕತ್ಬಿಟ್ಟವಂತ್ರಿ ಅವು ಹಾಗಾಗಿ ಬೇರೆ ನೋಡೋಣ ಅಂತ ಹೇಳ್ರಿ ಅಂತಂದ್ರಿ ಇದು ಗಂಗಾವತಿ ಆಮೇಲೆ ಈ ಕಡೆ ಭಂಡಾರಿ ಇವೆಲ್ಲ ಪ್ರೀತಿ ಸಿಲ್ಕ್ ಸೀರೆ ಅಂಗಡಿ ಇದ್ರಿ ಇದು ರೋಡ್ ಹಾಂ ತೊಗೊಂಡ್ರಲ್ಲಮ್ಮ ನೀವು ಹೌದ್ರಿ ಆಸಿಪ ತೆಗೆದಿಡೋದು ಇದನ್ನು ಮೀನದ ಫುಡ್ ಹಾಂ ಈಗ ಎಷ್ಟು ಅದಕ್ಕೆ ಅಲ್ಲಿ 100 ರೂಪಾಯಿ ಅಲ್ಲಿ 100 ರೂಪಾಯಿನ ಇಲ್ಲ ಆದ್ರೆ ಇಲ್ಲೇ ಸಣ್ಣದ ಬರ್ತೈತಿ 60 ರೂಪಾಯಿ ಖಾಲಿಯಾಗಿದ್ದು ಸ್ವಲ್ಪ ಇದ್ವು ನಮ್ಮ ಡ್ರೋನ್ ನೋಡನ್ರಿ ಹೆಂಗೈತೆ ಅಂತ ಹೇಳನ್ರಿ ನೋಡ್ರಿಪ್ಪ ನಾವು ಡ್ರೋನ್ ಇವಾಗ ಕಡಿಗೆ ತೆಗೆದ್ವಿ ನಾವು ಬರ್ತಾರಿಪ್ಪ ಈಗ ಅದು ಏನರ ಸ್ವಲ್ಪ ಅದ್ರದ್ದು ಏನರ ಸುಳಿವು ಗೊತ್ತಾತನ ಸ್ವಲ್ಪ ಗೊತ್ತಾತಾ ನೋಡೋಣ ಹೆಂಗೆ ಏನು ಗೊತ್ತಾ ಮುರಿಗಿರ್ದು ನೋಡ್ರಿ ಅಕ್ಕಿ ಎಲ್ಲ ಹಂಗೆ ಒತ್ತಿಕ್ಕಿಡಿದ್ರೆ ಲೈಟ್ ಹತ್ತವ ನಮ್ಮ ಅವು ರೆಕ್ಕೆ ಹಾಕಿದ್ದದಮ್ಮ ಅವು ಏಪ್ಪ ನನ್ನ ಮಕ್ಕಕ್ಕೆ ಬಂದು ಮತ್ತೆ ಬಡಿಗಿಡಿತಪ್ಪ ಬಿಡಬೇಡ್ರಿ ಕೈ ಮತ್ತನ್ನ ಹಂಗೆ ಕೈ ಬಿಟ್ಬಿಡೋದು ಹೊಂಟ್ಬಿಡತ್ತೆ ನೀಗ ಅದ ಇಲ್ಲ ಏನ ಹೌದನ ನೋಡ್ರಿಪ್ಪ ನಮ್ಮ ಡ್ರೋನ್ ನಮಗೆ ಕೊಡಿಸ್ತವ್ರಿಗೆ ಮತ್ತೊಂದು ಸಲ ಥ್ಯಾಂಕ್ ಯು ಸೋ ಮಚ್ ರೀ ಇಲ್ಲ ಇಲ್ಲ ಅದಕ್ಕೆ ಆಪ್ರೇಟ್ ಮಾಡ್ಬೇಕು ಮಮ್ಮಿ ಹೊಂಟೈತೆ ಇಲ್ಲ ಇವ ಮಾಡತಾನ ಹಂಗ ಹಾಂ ನೋಡ್ರಿ ಇಷ್ಟ ಭಾಳ ಸಿಂಪಲ್ ಐತಿ ಆದ್ರೆ ಫೋನಿಗೆ ಕನೆಕ್ಟ್ ಮಾಡ್ಬೇಕಂತ್ರಿ ಅದು ಮಾಡಿದ್ರಾಗ ಅದು ಹೆಂಗೆ ಮೇಲೆ ಹೋಗುತ್ತೆ ಹಂಗೆ ವಿಡಿಯೋ ಹಾಕ್ಕೊಂತ ಹೋಗುತ್ತೆ ರೀ ಅದು ಅದಿಲ್ಲ ಆಯ್ತು ಬಿಡಪ್ಪ ತಗೋ ಬಂದು ಮಾಡಿಟ್ಬಿಡು ತಗೋಸಿಪ್ಪ ಅದು ಇದನ್ನು ಚಾರ್ಜ್ ಹಾಕ್ರಿ ಅವನ್ನ ಚಾರ್ಜ್ ಖಾಲಿ ಆಗಿದ್ದಿತ್ತು ಇಷ್ಟು ಹೊತ್ತಾನೆ ಇದು ಮಾಡೋದನ್ನ
ಹಾಕಿ ಮಡಿಚಿಬಿಡ ಅದನ್ನು ಮಡಿಚಿಟ್ಬಿಡ. ಎಲ್ಲಿ ಹೊಂಟಿ ಮಮ್ಮಿ ಮತ್ತೆ? ಕೊಪ್ಪಕ್ಕೆ ಹೋಗಿ ಬರ್ತೀವಿ. ಹೌದಾ? ದೊಡ್ಡಮ್ಮಗೆ ಆರಾಮಿಲ್ಲ ಅಂತ ಹ್ಞೂ ಅದಕ್ಕೆ ಆರಾಮಾಗೈತಿ. ಈಗ ಹೋಗಿ ಮಾತಾಡ್ಸ್ಕೊಂಬರ್ತೀವಿ. ಅಲ್ಲಿ ದಾದಿ ಹೋಗಿ ರಿಕ್ಷಾದ ಕುಂತಾರ. ಈಗ ಹೋಗಿ ನಾನು ಹಬ್ಬಕ್ಕೆ ತೋರ್ಸಾಕತ್ತೇನ ತರ್ತಿದ್ದೆ ಅದು ಕಟ್ಕಟ್ಟಾತಿತ್ತ ಇದು ಹಿಂಗೆ ಮಾಡ್ಬೇಕದು. ತೋರಿಸಿ ಕರೆಕ್ಟಾಗಿ ಇದು ಮಾಡಿಡೋಣ. ಈಗ ಹೊರಗಿರ್ದು ನೋಡಿ ಮತ್ತೆ ಇಲ್ಲಿ ತಗೋವಾ. ಹೌದು ಮತ್ತೆ ಬಿಡ್ರಿ. ಇಲ್ಲಮ್ಮ ಕೂತ್ಕೊಂಡಾರ ಹೋಗಮ್ಮ. ಇಲ್ಲಿ ಸಾಯಿನಗರ್ ಲಾಸ್ಟ್ ಸ್ಟಾಪಿಗೆ ಬಂದಿರಿ ನಾವು. ಬಂದು ಇಲ್ಲಿ ಸ್ವಲ್ಪ ಬೇಕ್ರಿಗೆ ಬಂದಿರಿ. ಬೇಕ್ರಿ ಬಂದು ನಮಗೇನು ಬೇಕೋ ಅದೆಲ್ಲ ತೊಗೊಂಡು ಹೋಗಾಕತ್ತೀವಿ ರೀ. ಇಲ್ಲಿ ನೋಡಿಪ್ಪ ಇವಾಗ ನಾವು ಗೋಪುರ ಕೊಪ್ಪ ತೆಗೆದಂತ ನಮ್ಮ ದೊಡ್ಡಮ್ಮ ಮನೆ ಬಂದ್ವಿ ಅಂದ್ರೆ ನಾ ಅಮ್ಮ ಅದಾರಲ್ರಿ ಅಮ್ಮರ ಅಕ್ಕರ ನೀರಿದು ಇದು ಇಲ್ಲಿ ಬಂದಿರಿ ನಾವೀಗ. ಇಲ್ಲೇ ಐತಿ ನಮ್ಮ ಇವ್ರ ಮನೆ ರೀ. ನಮ್ಮ ಅಪ್ಪಾರಿ ಅವ್ರಲ್ಲಿ ನಿಂತಿರೋದ. ಇವಾಗ ನಾವು ಮನೆಗೆ ಹೋಗಕತ್ತಿ. ಇಲ್ಲಿ ಸಿದ್ದಪ್ಪ ಜಿಂದಿದೈತೆ ನೋಡ್ರಿ. ಮೂಲ ಗದ್ದಿಗೆ ಅಂತಾರಲ್ರಿ ಪೆಲೋಟ್ ಐತೆ ನೋಡ್ರಿ. ಯಾಕಂದ್ರೆ ನಮ್ದು ಆಟೋ ಬಂತ್ರಿ. ಈಗ ಇಲ್ಲಿ ದೊಡ್ಡ ಬಾವಿ ಐತ್ರಿ. ಕೆಳಗೆ ಹೋದ್ನಿ ಅಂದ್ರೆ ಇಲ್ಲಿ ಬಾವಿ ಐತ್ರಿ ಅದ್ರ ಸಿದ್ದಪ್ಪ ಜಿಂದ. ಇಲ್ಲಿ ಹೋಗಿ ಹಂಗೆ ಹೊಳ್ಬೇಕ್ರಿ. ಇಲ್ಲಿ ದೊಡ್ಡದೈತ್ರಿ ಬಾವಿ. ಹೋಗಿ ಬಂದಿವ್ರಿ ನಾವು. ಆದ್ರೆ ಇವಾಗ ನೋಡ್ರಿ ಮತ್ತೆ ನಮ್ಗೆ ಟೈಮ್ ಆತ್ರಿ ಅಂಗಡಿ ಹೋಗೋದು. ಹಂಗಾಗಿ ಹೋಗಕತ್ತೀವಿ ನಾ ಈಗ. ಇವಾಗ ನಾವು ಮನೆಗೆ ಬಂದಿರಿ ನಾವು. ಇವಾಗ ಟೈಮ್ ಆರೆ 4:30 ಆಯ್ತು. 5 ಗಂಟೆಗೆ ಹೋಗಂತಾರೆ. ಮಳೆ ಮಾಡಿ ಭಾಳ ಆಗೈತೆ ಅಂದ್ರೆ ಅಮ್ಮ ಕೇಳಾಕತ್ತಿಲ್ಲ ರೀ. ಆಲೆ ಕೊಯ್ತಾ ಮಸ್ಯಾಕತ್ತಾರೆ. ಕೊಯ್ತಾ ಮೆಸಾಕತ್ತಾರಂದ್ರೆ ಮೀನು ಕಡಿಯಾಕ್ರಿ ನೋಡ್ರಿ. ಕೊಯ್ತಾ ಮಸ್ಯಾಕತ್ತಾರೆ. ಈ ಮಳೆ ಮಾಡಿ ಸರಿತಾನಮ್ಮ ಏನು ಈ ಕಡೆ ಇಳ್ದೈತ್ರಿ? ಈ ಸರಿ ಇಳೈತಿ ನಮ್ಮದು. ಹಾಂ ಆ ಕಡೆ ಇಳೈತಿ. ಈ ಕಡೆ ಇಲ್ಲ ಮಾಡು. ಬಾಟ್ಲಿ ತುಂಬಿಲ್ರಿ? ಹಾಂ ಹೋಗಿ ಬಂದ್ಯಾ ಮಮ್ಮಿ? ಹಾಂ ಹೋಗಿ ಬಂದಿ ನೋಡಮ್ಮ. ಚಲೋ ಬಿಡ. ಆರಾಮದ್ರಿಲ್ಲ ಅದು? ಆರಾಮದಾರ. ಹೋಗಿ ಬಂದ್ವಿ. ವಿಡಿಯೋ ತಗೊಲ್ಲ ನನಗೆ ನಾನು ಅವ್ರಿಗೆ. ಯಾಕಂದ್ರೆ ಪಾಪ ಆರಾಮಿಲ್ಲ ಏನಿಲ್ಲ. ಹಾಗಾಗಿ ಅಷ್ಟ ಸುಮ್ಮನೆ ಹೊರಗೆ ಅಷ್ಟು ತೊಗೊಂಡು ವಾಪಸ್ ಬಂದೀವ. ಚಲೋ ಆಯ್ತು ಬಿಡಿ. ಮತ್ತೆ ಅದು ತೊಗೊಂಬಂದಿಲ್ಲ ಮಮ್ಮಿ? ಅದ್ರ ಪ್ರೈಸ್ ಕೇಳತ್ತಾರ ಡ್ರೋನದ್ದ. ಅಯ್ಯೋ ಅದ್ರದ್ದು ರೇಟ್ ಕೇಳಿದ್ರೆ ನೀವು ಶಾಕ ಹೊಡಿತೀರಿಪ್ಪ. ಆದ್ರೂ ಕಮೆಂಟ್ ಮಾಡಿ ಹೇಳ್ರಿ ನೀವು ಎಷ್ಟು ಕೊಟ್ಟಿರ್ಬೋದು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನೀವು ಕಮೆಂಟ್ ನೋಡಿ ನಾನು ನೆಕ್ಸ್ಟ್ ವಿಡಿಯೋದಾಗ ಖಂಡಿತವಾಗ್ಲೂ ಹೇಳ್ತೀನಿ ಅದ್ರದ್ದು ಎಷ್ಟು ರೇಟು ಅಂತ ಹೇಳಿ ಅಂದ್ರೆ ಫ್ರೆಂಡ್ಸ. ಹೌದಿಲ್ಲ ರೀಪ? ಅವ್ರು ಹೇಳಿರಲ್ಲ. ನನ್ನ ಫ್ರೆಂಡ್ಸ್ ಹೇಳಿದ್ರೆ ಭಾಳ ಖುಷಿ ಆಗುತ್ತೆ ನಮಗೆ. ಆಮೇಲೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ನಾನು ಅದ್ರದ್ದು ರೇಟ್ ಎಷ್ಟು ಅಂತ ಹೇಳಂದ್ರಿ. ಇಲ್ಲೇ ನೋಡ್ರಿಪ್ಪ ನಾವು ಗ್ರೌಂಡಿಗೆ ಬಂದಿದ್ವಿ. ಇಲ್ಲಿ ಇದು ಅಲ್ಲಿ ಹೋಗಿ ದಾಡ್ಡ ಬೀಳ್ತೈತಿ ಬರ್ತೈತಿ. ಬರೀ ಬೀಳ್ಸೋದಾಗತೈತ್ರಿ ಇವ್ರದ್ದು. ಹಾರಸ್ರಿ ಅದ ಮ್ಯಾಲೆ. ಅದು ಬ್ಯಾಗ ತಗೊಂಬರೋದು ಬಿಟ್ಟು ಬಂದಿರಪ್ಪ ನೀವು. ಹೋಗಿ ಬಂದ್ರಿಪ್ಪ? ಹೋಗಿ ಬಂದೀವ. ಏನು ಹಾರ್ಸಕ ಬರತ್ತಿಲ್ಲ. ಮ್ಯಾಗ ಎಸ್ಬಿಡ್ತಿರಂತ ಅದನ್ನ ಹೋಗ್ಬಿಡ್ತಂತಲ್ಲ. ಹಬ್ಬ ಎರ್ಸಿದ್ರ ಅದ ನಮಗ ಬರತ್ತಿದ್ದಿಲ್ಲ. ಅದು ಹಾರ್ಸ್ಯಾರ ನೆನಪಿಟ್ಕೋಬೇಕಿಲ್ಲ. ಅದು ಹೆಂಗತ್ತಂದ ಮತ್ತೆ ಹಿಂಗಲ್ ತಡಿ ಹಂಗ ತಡಿ ಅಂತ ಅದು 4 ಸಲ ಬಡ್ಸಿದ್ರ. ಹೌದನ್ನ? ಮತ್ತೆ ಏನ್ ಮಾಡ್ರಿ? ಚಾರ್ಜಿಂಗ್ ಖಾಲಿ ಆತ್ ಬಂದಿ. ಹೌದನ್ನ? ಬಂತಿಲ್ಲ ಸ್ವಲ್ಪ ಅದ್ರದ್ದು ಇದರ ಸ್ವಲ್ಪ ಬಂದೈತಿ. ಅದ್ರದ ಬರ್ರ ಅಂತೇಳಿ ಹೊಂಟ್ ಬಿಟ್ಟೈತಿ. ಮತ್ತೆ ಯಾಕೋಬೇಕ? ಹಂಗ ಬರಾತಿಲ್ಲ ಅದು. ಅದಕ್ಕೆ ಫುಲ್ ಪ್ರಾಕ್ಟೀಸ್ ಇರ್ಬೇಕು ಅದ ಕೈಗೆ. ಹೊಲ್ದ ಹೋಗಿ ನೋಡ್ಬೇಕಮ್ಮ ಅದನ್ನ. ಒಂದ್ 2 ಸಲ ನೋಡ್ಕೊಂಡ್ರೆ ಬರ್ತೈತಿ ಬಿಡುವ. ಮ್ಯಾಗ ಹೋಗೋದು ಗೊತ್ತೈತಿ, ಕೆಳಗೆ ಇಳಿಸೋದು ಗೊತ್ತೈತಿ. ಹೌದಿಲ್ಲ? ಇಲ್ಲ ಅದ ಅದಕ್ಕೆ ಬೇಕ. ಹೌದ ಗೊತ್ತಾಗತ್ತವ. ಯೂಟ್ಯೂಬ್ನೊಳಗೆ ಏನು ಕೊಟ್ಟಿರ್ತಾರ ಬಿಡ. ಎಲ್ಲ ಕೊಟ್ಟಿರ್ತಾರ. ಮತ್ತೇನೈತಿ? ನಾನು ದೇವ್ರ ದೀಪ ಹಚ್ಚಿದ್ದೆ. ಸ್ವಲ್ಪ ಕುರಾನದು ಓದ್ತೀನಮ್ಮ. ಓದಿ ಅಮ್ಮ ಚಾದ ತೊಗೊಂಡು ಹೋಗ್ಯ ಅಂತ. ಆಯ್ತು. ಅರ್ಷಿಯಾ ನೋಡ್ದೇನಮ್ಮ? ಹೌದಮ್ಮ? ಚಲೋ ಆಯ್ತು ಬಿಡುವ. ನಮ್ಮ ಮಾರಿಪ್ಪನ್ ಬರೀ ಅದು ನೋಡೋದ ಆಗ್ಬಿಡತ್ರಿ. ಹೊತ್ತು ಬಂದೀವಿ. ಆಕೆಗೆ ಅಲ್ರಿ ಮತ್ತೆ ಅದ್ರದ್ದು ತೆಲ್ ನೀವು ನೋಡ್ಕೊಳಕದ್ ಬಿಡ. ಏನು ಗೊತ್ತಾಗಲ್ತ ನಿನಗೆ? ಗೊತ್ತಾಗತೈತೆ. ಹಾಂ ಓಕೆ. ಸ್ಪೀಡ್ ಆಗತ್ತದ, ಸ್ಲೋ ಆಗತ್ತೆ. ಮತ್ತೆ ಸ್ಪೀಡ್ ಇರ್ತೈತಮ್ಮ. ಅದು ಸ್ಪೀಡ ಇರ್ತೈತೆ ಅದು. ಸ್ಪೀಡ ಅದು. ಇಲ್ಲ ಅಂಗಡಿ ಬಂದೆ. ನಾನು ಚಾ ತಗೊಂಬಂದೆ. ಚಾ ಕುಡಿದ್ರೆ ಅಮ್ಮ. ನಮ್ಮ ಜನರು ಕುಡಿಯಾಕತ್ತಾರೆ ಚಾ. ನಿಯಾಜ ಹೆಂಗೈತಿ ಡ್ರೋಣ? ಮಸ್ತ್. ನೋಡಿಲ್ಲ ನೀನು ಸುಲ್ತಾನ? ಹೆಂಗೈತಿ ಡ್ರೋಣ? ನೋಡಕತ್ತಿಯಲ್ಲ ಮತ್ತೆ ಇನ್ನು ಹೆಂಗೆ ನೋಡ್ಬೇಕಂತಿಪ್ಪ ನೀನು? ಹಾರ್ಬೇಕ. ಇಲ್ಲಿ ಹಾರಿಸ್ಬಾರ್ದಪ್ಪ ಮತ್ತೆ ಹೊರಗು. ಏ ಯಾರಿಪ್ಪ ಹಾಕಕ್ಕೆ ಬರಂಗಿಲ್ಲ ಅಂತ ಹೆಂಗದ?
ಏನು ಮಾಡಾದಿದ್ರಮ್ಮ? ನಿಮ್ಮಮ್ಮಪ್ಪ ಮನೆಯಾಗಿದ್ರನ್ನ? ನಾನು ಹೋಗಿ ಅಮ್ಮಗೆ ಚಹಾ ಕೊಟ್ಟು ಬಂದೆ ರೀ. ಇದು ಮೀನು ಸಾರು ಮೀನು ಫ್ರೈ ಮಾಡಿರಿವ ಅಂತಂದ್ರೆ ಅಲ್ಲೇ ತಗೋಗ್ರಿ ಬಾಕ್ಸ್ ಒಳಗಿನ ಒಂದು ಸ್ವಲ್ಪ ಅಂತಂದ್ರೆ ಹ್ಞೂ ಅಂತಂದು ಆರಿಪ ಹೇಳೀನಿ ರೀ. ಆಕಿ ಮತ್ತು ಸುಲ್ತಾನವ್ರು ಬರ್ದ್ರಂದ್ರೆ ಅದು ನಾನು ಡ್ರೋನ್ ಹಿಡ್ಕೊಂಡು ನಿಂತ್ಕೊಂಡ್ರಿ ಈಗ ಆಕಿ ಹೋಗಿ ಒಂದು ಸ್ವಚ್ಛ ಮಾಡ್ಕೊಂಬರಮಟ ಅಂದ್ರೆ ನಾನು ಇಲ್ಲಿ ಮಸಾಲೆ ರೆಡಿ ಮಾಡಾಕತ್ತೀನಿ ರೀ. ಮಸಾಲೆ ಹಾಕಿಬಿಡ್ರಿ. ಇವಾಗೆಲ್ಲ ಮೀನು ಸಾರು ಆತ್ರಿ ನಮ್ದು. ಅನ್ನ ಐತ್ರಿಪ್ಪ, ನೋಡ್ತೀನಿ ಮಾಡೋದು ಮಾಡ್ತೀನಿ ಅಂದ್ರಿಲ್ಲ, ಸುಮ್ಮನೆ ಕೆಡ್ಸೋದಾಗತ್ತೈತ್ರಿ ಅನ್ನ. ಇಲ್ಲಿ ನೋಡ್ರಿಪ್ಪ, ಇಲ್ಲಿ ನಾನು ಮೀನದ್ದು ಕಬಾಬ್ ಟೈಪ್ ಮಾಡಕ್ಕೆ ಹೋಗಿದ್ದೆ. ಹಿಂಗೆ ಶಟದ್ ಕೋಳಿ ಆದಂಗೆ ಆಗ್ಯಾವ ಮಮ್ಮಿ. ಮೀನಾ ಶಟದ್ ಕೋಳಿ ಆಗ್ಯಾವ ನಮ್ಮ ನೋಡಿಲಿ. ಆಗ ಮಾಡಿ ಹಂಗ ಮಾಡೇನೀಗ. ಇದ ಅರ್ಶಿ ಮಾಡಕ್ ಹೋಗಿದ್ಲ, ಹಂಗ ನೋಡಿದ ನಾನು. ಇಲ್ಲಂತ ಆಕೆ ನಾನು ತಳಿ ನಮ್ಗೆ ನೋಡ್ರಿ ಇಲ್ಲಿ ಎಲ್ಲ ಶಟದ್ ಕೋಳ್ಯಾಗ್ಯಾವ. ಇವಾಗೆಲ್ಲಿ ಫ್ರೈ ಮಾಡತ್ತೀನ್ರಿ ನಾನು. ಅಲ್ಲಿ ಫ್ರೈನೂ ಮಾಡತ್ತೀನ್ರಿಪ್ಪ, ಅದು ಬ್ಯಾಡ ಅಂತೇಳಿ ನೋಡ್ರಿ ಇಲ್ಲಿ. ಇಲ್ಲಿ ಮೀನಾ ಕರಿಯತ್ತೇನ್ರಿ, ಹೊಳಿಸಾಕೊಂಡ್ರಿ. ಹೆಂಗಾಗ್ಯಾವ ಸುಲ್ತಾನ ಮೀನು? ಹೆಂಗಾಗ್ಯಾವ? ಹಾಂ ಚಲೋ ಒಳಗೆ ಇಟ್ಕೊಂಡು ಸೆಡ್ದು ನೀನು ಕೊಟ್ಟಾಳ? ಹೌದು. ಆರಿಪ ಏನ ಅಂತಾನಲ್ಲಿ ಸುಲ್ತಾನ? ಹಾಂ ತಿನ್ನಂಗೆ ತಿಂತಾನ ಮತ್ತೆ ಮ್ಯಾಗ ಹೇಳ್ತಾನವ. ಮತ್ತೆಲ್ಲ ತಿಂದು ಪೂರ ಮುಗಿಸಿ ನೀಜಾಮದ ಒಂದು ಕೊಡ ಆರಿಪ. ಯಾಕ? ತಿನ್ನೋಗಪ್ಪ. ತಿಂತಾನ ಸುಮ್ ಕುಂದ್ರ ನೀನು. ತಿನ್ನೋಂಗ ತಿನ್ನಂಗಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ. ಕರ್ದನು ಕೊಡ್ಬೇಕು ಮತ್ತೆ ನಿಮ್ ಕೂಡ ಅನ್ಸ್ಕೋಬೇಕನ ಕ್ಯಾರಿಪ? ಹೌದಾ? ಹುಡುಕಿ ಸಣ್ಣ ಹಾಕ್ಯಾಳ? ಕಾಣಕತ್ರಿಪ್ಪ ಈಗೆಲ್ಲಾರು. ನೋಡ್ರಿ ನಿಂದ ರುಚಿ ಹಾಕದ ಅಂತ ಕೊಡ. ಅಲ್ಲಿ ಒಳಗದ ಅಂದ್ರೆ ಹಾಕಿಸಲ್ರಿ ಸುತ್ತ ಬೇಕಂತ್ರಿ ಇವ್ರಿಗೆ. ಓ ಬಾ ಬಾ ಮಲ್ಲಿಕ, ಯಾರು ಬಂದಿರಿ? ಹಾ ಎಲ್ಲದಾರ ಅವ್ರು? ದರ್ಗಾಕ್ ಹೋಗ್ಯಾರ. ಚಲೋ ಆಯ್ತು ಬಿಡಪ್ಪ. ಹಾಕ್ಲಿ ಅವಂಗ ಸುಲ್ತಾನಗ. ನಿಂದ ಯಾಕ ರುಚಿ ಬಂತಂತಪ್ಪ, ಹಂಗಾಗಿ ನೋಡಲ್ಲ ನನ್ನ ಮಗಳು ಮತ್ತೆ ತಕೊಂಬರಕ್ ಹೋತ ಬಾಂಗಡನ. ಕುಂದ್ರ ಬಾ ಮಲ್ಲಿಕ, ನೀವೊಂದು ಮೀನ ತಿನ್ ಬಾ. ಬಾರ ಮಲ್ಲಿಕ. ಚಲೋ ಆಗ್ಯಾವನ್ರಿ? ಸೂಪರ್ ಆಗ್ಯಾವ ನೀಜ? ನೋಡಪ್ಪ ಎಣ್ಣೆಗ ಕರ್ದಿದ್ವು ನಿನಗೆ ಕೊಟ್ಟಿದ್ದು ಸುಲ್ತಾನ ಮೊದಲ. ಆಮೇಲೆ ಕಡೆ ನಾವು ಹೆಂಗೆ ನಾರ್ಮಲ್ ಮೀನಾ ಇದು ಮಾಡ್ತೀವಲ್ಲ ಹಂಗೆ ಮಾಡಿ ಆಯ್ಕೆ. ಹೌದಿಲ್ಲ? ಅರ್ಷಿಯಾ ನೀನು ತಿನ್ನಕೈತೆ ಓದೋದು ಬಿಟ್ಟು ಅವ್ರು ತಿನ್ನೋದು ನೋಡಿ ಹಿಂಗೆ ತಿನ್ನೋದು ಮನಸ್ಸಾತನ? ಹಂಗೇನಿಲ್ಲ ನೋಡ್ರಿ. ನಮ್ಮ ಸುಲ್ತಾನ್ ಅನ್ರಿ ನಮ್ಮ ನಿಯಾಜ್ ಮತ್ತು ಪಾಪ ಅದು ಬೇಗ ಕೊಟ್ಟಿದ ಮೇಲೆ ಒಂದು ತಿನ್ನಾಕತೈತ್ರಿ. ನೋಡಲ್ಲಿ ನಿನ್ನ ಸಂಬಂಧ ಮತ್ತೆ ತಾರೀಪ ಮತ್ತೆ ಬಾಣ ತಕೊಂಬರಕ್ ಹೋದ್ಲ ಅಂತ. ನೀ 4 ಹಾಕೊಂಡಿ ಅಂತ ನೋಡಿ, ಈಗ 4 ಹಾಕೊಂಡಿ ಅಂತ ತಿಂದು ಖಾಲಿ ಮಾಡಿ ಕುತ್ಕೊಂಡು ಈಗ ನೀ ನನ್ನ ಮಗ್ ಹೇಳ್ತಿಯಲ್ಲಪ್ಪ. ಇಲ್ಲ ಆಕೆ ಜುಲಿ ಮಾಡಿ ಹಾಕೊಟ್ಟ ಆಕಿ ತಿನ್ನಪ್ಪ ಅಂತೇಳಿ ಅಂದ ಒಲ್ಲೆ ಅಂತದ ಪಾಪ. ತಿಂತೇನೇನಂತೇನೇನು ಅಂತಂದಾಗ ತಿನ್ನಾಕೊಂತಾನ. ನೀ ಏನು ಹೇಳ್ತಿದ್ದಿ ನಿನ್ನ ಸಂಬಂಧ ಮತ್ತೆ ಇದಂಗ ತಕೊಂಬರಕ್ ಹೋದ ನೀ ಎಲ್ಲ ತಿಂದ ಆಯ್ ಮಾಡಿದೆ ಅಂತ ಹೇಳ್ತಿ ಅವಂಗ. ಅದು ಇನ್ನೂ ಒಂದು ತಿನ್ನಕನ ಇದು ಇಲ್ಲ ಅವಂಗ, ಹಂಗೆ ತಿನ್ನಾಕೊಂತಾನವ. ನೀ ಹಾಲೆ 3 ತಿಂದಿ. ಹೊಡಿ ಚಕ್ಡಿ. ರೊಟ್ಟಿ ಮಾಡತ್ತಿ ಮಮ್ಮಿ? ರೊಟ್ಟಿ ಮಾಡ್ಕೊತೀನಿ. ಹುಡುಗರು ಹೋದ್ವು ಹೋದ್ರೆ ರೊಟ್ಟಿ ಹಚ್ಕೊಡ್ಬೇಕಾಯ್ತಮ್ಮ ಅವ್ರಿಗೆ. ಈಗ ಮಾಡತ್ತಿ? ಅವ್ರು ಹೋದ್ರು 2 ಮೀನ ತಿಂದು, ಒಂದೊಂದು ಮೀನ ತಿಂದು.
ಇನ್ನೊಂದು ನೀ ಸಂಬಂಧಗಂತ ನಾವ ನೀನು ಅಷ್ಟೊಂದ ಮೀನ ತಿಂದಿ ನೋಡಲ್ಲ ಮತ್ತೆ ತಾರೀಪ ತಕೊಂಬರಕ್ ಹೋದ ಅಂತಂದು ಸ್ವಲ್ಪ ತಗೊಂಡಿದ್ನಲ್ಲ ನಾನು ಹೌದು ಒಂದು 10 ಮೀನ ತಗೊಂಡಿದ್ದೆ. ಅವ ಅಂತಾನ ನಾನು ತಿನ್ನಾಕತ್ತದ ಈಗ ಒಂದು ತಿನ್ನಾಕತ್ತೀನಿಪ್ಪ ಅಂತ ಅಂತಾನೆ ಹೆದ್ರೆ ಬಿಟ್ಟ ನೀ ಅದಂತೇನೆ ತಾನ ತಿಂದಾನ ಒಂದು 4 ಮೀನ. ಹಂಗ ಮಸ್ಕಿರಿ ಒಂದು ಹಂಗ ಕಾಮಿಡಿ. ನಾನು ರೊಟ್ಟಿ ಮಾಡಿದ್ರಿ ಅಲ್ಲಿ ರೊಟ್ಟಿ ನಾನು ಮಾಡಾಕತ್ತೀನಿ ಇವ್ರು ಬರೇ ಇದ್ರೊಳಗ ಬರ್ರಿ ಇವತ್ತು. ಅದೇ ಬಡಿತಾರ ಮೇಲೆ ಬಡಿತಾ ಮ್ಯಾಲ ಬಡಿತದ ಇಲ್ಲ ಅದೇನ್ರ ಮಾಡಿದ್ರ ಮತ್ತೇನಿಲ್ಲ ನಿಮಗ ಅದನ್ನೇನು ಬಿಡವಲ್ರಲ್ಲ ಸಡ್ಲಿ ಇವತ್ತು. ಇಲ್ಲೇ ಅಲ್ಲಿ ಬಂದಿದ್ದೀರಿ ನಾವು ನೋಡ್ರಿ ನಮ್ಮ ಮನೆಯವ್ರು ಕಾಲು ಸಕತ್ತ ಅಂತ ಮಕ್ಕೊಂಬಿಟ್ರೆ ಡಾಕ್ಟ್ರ್ ಇಲ್ಲ ಆದ್ರೆ ಇವ್ರ ಮಕ್ಕೊಂಬಿಟ್ರೆ ಕಾಲು ಭಾಳ ಸಾಕತ್ತವ ಅಂತೇಳಿ ಅಂದ ಫೋನ್ ಹಚ್ಚಿದ್ರಿ ಈಗ ಬಂದೆ 1 ನಿಮಿಷ ಅಂತ ಹೇಳಿದ್ರಿ ತೋರಿಸ್ಕೊಂಡು ಹೋಗನ್ರಿ ಟಾನಿಕ್ ಬರ್ಸ್ಕೊಂಡು ಹೋಗಿಲ್ರಿ ಚಲೋ ಊಟ ಮಾಡಿರ್ತೀವಿ ನಾವೆಲ್ಲರೂ. ಇದು ನನ್ನ ತಾಟ. ಇದು ನನ್ನ ತಾಟು ನಂದು ರೀತಿ ಆಮ್ಲೆಟ್ ಆಮೇಲೆ ಗಂಡು ಮೆಣಸಿಗೆ ಪಲ್ಯ ನಂದು ಚಿಕ್ಕ ತಾಟ್ನಾಗ ಸಾಕಷ್ಟ ಚಿಕ್ಕ ತಾಟ್ನಾಗ ದೊಡ್ಡ ಊಟ. ಅಷ್ಟು ತಗೊಳ್ಬೇಕು ಜಾಸ್ತಿ ಉಣ್ಬಾರ್ದು. ಟೈಮ್ 10 ಗಂಟೆ ಆಯ್ತು.